ನಮಸ್ಕಾರ ವೀಕ್ಷಕರೇ, ಪೈಲೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಅಕ್ಕಿ ರೊಟ್ಟಿ ಮಾಡುವ. ಅದಕ್ಕೆ ಕುಚ್ಚಲಕ್ಕಿ 2 ಗ್ಲಾಸು, ಬೆಳ್ತಿಗೆ ಅಕ್ಕಿ 2 ಗ್ಲಾಸು, ದೋಸೆ ಅಕ್ಕಿ ತಗೊಂಡದ್ದು. ಅದನ್ನು ಚೆನ್ನಾಗಿ ತೊಳೆದು 2-3 ಬಾರಿ ತೊಳ್ಕೊಳ್ಳುವ. ಆಮೇಲೆ ಅದಕ್ಕೆ ಸ್ವಲ್ಪ ಬಿಸಿ ನೀರನ್ನು, ಅಂದರೆ ಕುದಿಯೋದು ಬೇಡ, ನೀರು ಒಳ್ಳೆ ಸುಡು ಬಿಸಿ ಇದ್ದರೆ ಸಾಕು. ಅದು ಮುಳುಗುವಷ್ಟು ಸುಡು ಬಿಸಿ ನೀರನ್ನು ಹಾಕಿ ನೆನೆಯಲಿಕ್ಕೆ ಇಟ್ಟುಕೊಳ್ಳುವ. ಬರೀ ಮುಳುಗುವಷ್ಟು ಸಾಲದು, ಸ್ವಲ್ಪ ಜಾಸ್ತಿ ಬೇಕಾಗ್ತದೆ. ಅದು ನೆಂದ ಮೇಲೆ ಉಬ್ಬುತ್ತದಲ್ಲ, ಹಾಗಾಗಿ ಒಂದು ಮುಚ್ಚಳ ಮುಚ್ಚಿ ನೆನೆಯಲಿಕ್ಕೆ ಬಿಡುವ. ಪೂರ್ತಿ ಮುಚ್ಚಬೇಡಿ, ಸ್ವಲ್ಪ ಸೆರೆ ಬಿಟ್ಟು ಮುಚ್ಚಿ. ಆಮೇಲೆ 6-7 ಗಂಟೆಗಳ ಕಾಲ ನೆನೆಸಿ ಅದನ್ನೊಮ್ಮೆ ತೊಳೆದು ಆ ನೀರನ್ನು, ನೆನೆಸಿದ ನೀರನ್ನು ಚೆಲ್ಲಿ ಪುನಃ ಮತ್ತೊಂದು ಬಾರಿ ನೀರಲ್ಲಿ ತೊಳೆದು ಗ್ರೈಂಡರಿಗೆ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಬೇಕು. ರುಬ್ಬುವಾಗ ಸ್ವಲ್ಪ ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದೇ ಬಾರಿ ತುಂಬ ನೀರು ಹಾಕೋದು ಬೇಡ, ಆಗಾಗ ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ತಾ ರುಬ್ಬಿಕೊಂಡ್ರೆ ಆಯಿತು. ಸ್ವಲ್ಪ ಕಡ್ದಾಗುವಾಗ ನೀರು ಕಡಿಮೆ ಆಗ್ತದೆ, ಪುನಃ ಸ್ವಲ್ಪ ನೀರು ಹಾಕಿ ರುಬ್ಬಿಕೊಳ್ಬೇಕು. ನೋಡಿ, ಒಮ್ಮೆ ಚೆಕ್ ಮಾಡಿಕೊಳ್ಳಿ, ನುಣ್ಣಗೆ ಕಡಿಬೇಕು. ಹಾಗೆ ನುಣ್ಣಗಾಗಿದೆ ಅಂತ ನೋಡಿಕೊಳ್ಳಿ. ಆಮೇಲೆ ಇದನ್ನೊಂದು ತಪ್ಪಲೆಗೆ ಗ್ರೈಂಡರಿಂದ ತೆಗೀರಿ. ಗ್ರೈಂಡರಿಗೂ ಸ್ವಲ್ಪ ನೀರು ಹಾಕಿ ಅದನ್ನು ಕೂಡ ಈ ಹಿಟ್ಟಿಗೆ ಸೇರಿಸಿಕೊಳ್ಳಿ. ರೊಟ್ಟಿಗೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಬಸಳೆ ಸಾಂಬಾರು. ಹಾಗೆ ಬಸಳೆ ಕೊಯ್ದುಕೊಂಡು ಬರುವ. ಆಮೇಲೆ ನೆನೆಸಿಟ್ಟ ಬೀಜ ಮತ್ತು ಅಲಸಂದೆ ತೊಗರಿಬೇಳೆಯನ್ನು ಹಾಕಿ ಕುಕ್ಕರಲ್ಲಿ ಬೇಯಿಸಿಕೊಳ್ಳುವ. ಜೊತೆಗೆ ಬಸಳೆ ಕಟ್ ಮಾಡಿದ್ದನ್ನು ಕೂಡ ಕುಕ್ಕರಿಗೆ ಹಾಕಿಕೊಳ್ಳಿ. ಸ್ವಲ್ಪ ಉಪ್ಪು ಹಾಕಿ. ಬಸಳೆ ದಂಟೆಲ್ಲ ಉಪ್ಪು ಎಳಿಲಿಕ್ಕೆ ಒಳ್ಳೆಯದಾಗ್ತದೆ. ಆಗ 1-2 ಸ್ಪೂನು ತೆಂಗಿನ ಎಣ್ಣೆಯನ್ನು ಹಾಕಿಕೊಳ್ಳಿ. ಬೇಯಲಿಕ್ಕೆ ಬೇಕಾಗುವಷ್ಟು ನೀರನ್ನು ಸೇರಿಸಿ ಮುಚ್ಚಳ ಮುಚ್ಚಿ 4 ವಿಸಿಲು ಹಾಕಿ ಬೇಯಿಸಿಕೊಳ್ಳಿ. ಬಸಳೆ ಸಾಂಬಾರು ಮಾಡಲಿಕ್ಕೆ ಮಸಾಲೆ ಹುರಿಯುವ. ನಾನು ಈಗ 6 ಕುಮಟೆ ಮೆಣಸು ತಗೊಂಡಿದ್ದೇನೆ, ಅಂದರೆ ಬ್ಯಾಡಗಿ ಮೆಣಸು. ಅದಕ್ಕೆ ಸ್ವಲ್ಪ 2 ಸ್ಪೂನ್ ಎಣ್ಣೆ ಹಾಕಿಕೊಳ್ಳಿ. ನಂತರ 3-4 ಸ್ಪೂನು ಉದ್ದಿನಬೇಳೆ ಹಾಕಿ ಸ್ವಲ್ಪ ಹುರ್ಕೊಳ್ಳಿ.
ಉರಿ ಸಣ್ಣದಿರಲಿ. ಅದು ಸ್ವಲ್ಪ ಹುರಿದಾದ ಮೇಲೆ ಅದಕ್ಕೆ 3 ಸ್ಪೂನು ಕೊತ್ತಂಬರಿ ಬೀಜವನ್ನು ಹಾಕಿಕೊಳ್ಳಿ. ಅದನ್ನು ಕೂಡ ಸ್ವಲ್ಪ ಹುರ್ಕೊಳ್ಳಿ. ಉರಿ ಸಣ್ಣದೇ ಇರಲಿ. ನಂತರ 1 ಕಣೆ ಕರಿಬೇವಿನ ಸೊಪ್ಪು ಕೂಡ ಹಾಕಿ. ಕರಿಬೇವು ಸೊಪ್ಪು ಸ್ವಲ್ಪ ಬಾಡಿದ ಮೇಲೆ 3/4 ಸ್ಪೂನು ಇಂಗಿನ ಪೌಡರು ಕೂಡ ಹಾಕಿಕೊಂಡು ಸ್ವಲ್ಪ ಹುರ್ಕೊಳ್ಳಿ. ಸ್ವಲ್ಪ ಸ್ವಲ್ಪವೇ ಕಲರ್ ಚೇಂಜ್ ಆಗ್ತಾ ಬರ್ತದೆ. ಎಲ್ಲ ಉದ್ದಿನಬೇಳೆ, ಮೆಣಸು, ಕೊತ್ತಂಬರಿ, ಕರಿಬೇವಿನ ಸೊಪ್ಪೆಲ್ಲ. ನಂತರ 1/2 ಸ್ಪೂನು ಜೀರಿಗೆ ಕೂಡ ಹಾಕಿಕೊಳ್ಳಿ. ನೋಡಿ, ಇದೆಲ್ಲವೂ ಕೆಂಪು ಬಣ್ಣಕ್ಕೆ ಬಂತು. ಈಗ ಉರಿ ಆಫ್ ಮಾಡಿ ಸ್ವಲ್ಪ ಹೊತ್ತು ಈ ಥರ ಮಿಕ್ಸ್ ಮಾಡ್ತಾ ಇರಿ. ಸ್ವಲ್ಪ ಬಿಸಿ ಇರುವಾಗಲೇ ಅದಕ್ಕೆ ಅರಿಶಿನ ಹುಡಿ ಹಾಕಿ ಇಟ್ಟುಕೊಳ್ಳಿ. ಈಗ ಬಸಳೆ ಬೇಳೆಗಳೆಲ್ಲ ಬೆಂದಿದೆ. ಅದನ್ನೊಂದು ತಪ್ಪಲೆಗೆ ಹಾಕಿಕೊಂಡು ಸ್ವಲ್ಪ ಉಪ್ಪು ಬೆಲ್ಲ ಎಲ್ಲ ಹಾಕಿಕೊಳ್ಳಿ. ಆಗ ಉಪ್ಪು ಹಾಕಿದ್ದು ಸ್ವಲ್ಪವೆಲ್ಲ, ಆದ ಕಾರಣ ಅದು ಪೂರ್ತಿ ಸಾಕಾಗಿರಲಿಕ್ಕಿಲ್ಲ. ಬೆಲ್ಲ ಬೇಕಿದ್ದರೆ ಹಾಕಿ, ನಿಮ್ಮ ರುಚಿಗೆ ಬೇಕು ಅಂತಾದರೆ ಹಾಕಿ, ಇಲ್ಲದಿದ್ದರೆ ಬೇಡ. ಮಸಾಲೆ ರುಬ್ಬುವಾಗ ನೆಲ್ಲಿಕಾಯಿ ಗಾತ್ರದ ಹುಳಿ ಮಿಕ್ಸಿಗೆ ಹಾಕಿಕೊಳ್ಳಿ. ಆನಂತರ ನಾನು ತುರಿದಿಟ್ಟ ತೆಂಗಿನಕಾಯಿ ತುರಿಯನ್ನು 2.5 ಹಿಡಿಯಷ್ಟು ಹಾಕಿಕೊಂಡಿದ್ದೇನೆ. ಅಂದರೆ ಹೆಚ್ಚು ಕಡಿಮೆ 2.5 ಕಪ್ಪು. ಅದು ಹಾಕಿ ಹುರಿದಿಟ್ಟ ಮಸಾಲೆಯನ್ನು ಹಾಕಿ ಬೇಕಾದಷ್ಟು ನೀರು ಹಾಕಿ ರುಬ್ಬಿಕೊಳ್ಳಿ. ಬೆಂದ ಹೋಳುಗಳಿಗೆ ರುಬ್ಬಿಟ್ಟ ಮಸಾಲೆಯನ್ನು ಸೇರಿಸಿಕೊಳ್ಳಿ. ಮಿಕ್ಸಿಗೆ ಸ್ವಲ್ಪ ನೀರು ಹಾಕಿ ಅದನ್ನು ಕೂಡ ಸೇರಿಸಿಕೊಳ್ಳಿ. ಚೆನ್ನಾಗಿ ಕುದಿಸಿಕೊಳ್ಳಿ. ಆಮೇಲೆ ಚೆನ್ನಾಗಿ ಕುದಿದ ಮೇಲೆ ಸಾಸಿವೆ ಎಣ್ಣೆ ಹಾಕಿ ಒಂದು ಒಗ್ಗರಣೆ ಕೊಡಿ. ಇನ್ನು ರುಬ್ಬಿದ ಅಕ್ಕಿ ಹಿಟ್ಟನ್ನು ಒಂದು ಸಲ ಹೀಗೆ ಮಿಕ್ಸ್ ಮಾಡಿ ಅದನ್ನೊಂದು ಬಾಣಲೆಗೆ ಹಾಕಿಕೊಳ್ಳುವ. ತಪ್ಪಲೆಗೆ ಕೂಡ ಸ್ವಲ್ಪ ನೀರು ಹಾಕಿ ಅದನ್ನು ಕೂಡ ಹಿಟ್ಟಿಗೆ ಸೇರಿಸಿಕೊಳ್ಳಿ. ಒಂದು ಅರ್ಧ ಮುಕ್ಕಾಲು ಗ್ಲಾಸ್ ಸಾಕು ನೀರು.
ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಸ್ವಲ್ಪ ಉಪ್ಪು ಕೂಡ ಹಾಕಿಕೊಳ್ಳಿ ರುಚಿಗೆ ತಕ್ಕಷ್ಟು. ಒಲೆ ಮೇಲೆ ಇಟ್ಟು ಬೆಂಕಿ ಉರಿ ದೊಡ್ಡಕ್ಕಿರಲಿ. ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿರಿ. ಕೈ ಬಿಡಬೇಡಿ, ತಾಳೆ ಹಿಡಿಯುವ ಸಾಧ್ಯತೆ ಇದೆ. ಹಾಗೆ ಮಗ್ಚುತ್ತಾ ಇರಿ. ಹಿಟ್ಟು ಗಟ್ಟಿಯಾಗುತ್ತಾ ಬರ್ತದೆ. ಆಗಾಗ ಉರಿ ಸಣ್ಣದು ಮತ್ತು ದೊಡ್ಡದು ಮಾಡಿಕೊಂಡು ಹಿಟ್ಟು ಮಗುಚುತ್ತಾ ಇರಿ. ಹೀಗೆ ಗಟ್ಟಿಯಾಗುತ್ತಾ ಬರ್ತದೆ. ಆಗ ಉಂಡೆ ಮಾಡುವ ಹದಕ್ಕೆ ಅದು ಗಟ್ಟಿಯಾಗಬೇಕು. ಬೆಂಕಿ ಸಣ್ಣದು ಮಾಡಿ. ಇಷ್ಟಾದ ಮೇಲೆ ಸ್ವಲ್ಪ ಬೆಂಕಿ ಸಣ್ಣದು ಮಾಡಿ ಮಗ್ಚುತ್ತಾ ಇರಿ. ಯಾಕೆಂದರೆ ಉರಿ ದೊಡ್ಡದಿದ್ದರೆ ತಳೆ ಹಿಡಿಯುವ ಸಾಧ್ಯತೆ ಇದೆ. ಸಣ್ಣ ಉರಿಯಲ್ಲಿ ಸ್ವಲ್ಪ ಹೊತ್ತು ಹಿಟ್ಟು ಮಗುಚಿ. ಕೈಗೆ ಅಂಟದಷ್ಟು ಹಿಟ್ಟು ಗಟ್ಟಿಯಾಗಬೇಕು. ಬಿಡಿ ಬಿಡಿ ಮಾಡ್ತಾ ಅದನ್ನು ಹಿಟ್ಟು ಮಗುಚಿ. ನೋಡಿ, ಇಷ್ಟಾದರೆ ಸಾಕು. ಈಗ ಉರಿ ಆಫ್ ಮಾಡಿ. ನಂತರ ಇದನ್ನು ಅಗಲವಾದ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿ. ಈ ರೀತಿ ಮುದ್ದೆ ಮಾಡಿ ಇಟ್ಟುಕೊಂಡ್ರೆ ಉಂಡೆ ಮಾಡಿ ತಗೊಳ್ಳಿಕ್ಕೆ ಸುಲಭವಾಗ್ತದೆ. ಹಪ್ಪಳದ ಮೇಕರಲ್ಲಿ ಒಂದು ಪ್ಲಾಸ್ಟಿಕ್ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಸವರಿ ಈ ರೀತಿ ಉಂಡೆ ಮಾಡಿ ರೊಟ್ಟಿಯನ್ನು ಒತ್ತಿಕೊಳ್ಳಿ. ಉಂಡೆ ಮಾಡುವಾಗ ಸ್ವಲ್ಪ ನಾದಿಕೊಂಡು ಉಂಡೆ ಮಾಡಿಕೊಳ್ಳಿ. ಕೈಯಲ್ಲೇ ನಾದಿದರೂ ಸಾಕು. ಒಂದೇ ರೀತಿ ದಪ್ಪ ಇರುವಂತೆ ರೊಟ್ಟಿ ಒತ್ತಿಕೊಳ್ಳಿ. ತುಂಬ ತೆಳ್ಳಗೆ ಮಾಡಬೇಡಿ, ತುಂಬ ದಪ್ಪವೂ ಬೇಡ. 2 ನಾನ್ ಸ್ಟಿಕ್ ತವವನ್ನು ಒಲೆಯಲ್ಲಿ ಇಟ್ಟುಕೊಂಡು ಈ ರೀತಿಯಾಗಿ ಮಾಡಲಿಕ್ಕೆ ಸುಲಭ. ಒಂದು ಬದಿ ಒಂದು ತವದಲ್ಲಿ ಬೇಯಿಸಿಕೊಂಡು ಮತ್ತೊಂದು ಬದಿಯನ್ನು ಇನ್ನೊಂದು ತವದಕ್ಕೆ ಹಾಕಿಕೊಳ್ಳಿ. ಸುರುವಿನ ಬದಿ ಬೆಂದ ಬದಿಯನ್ನು ಹೀಗೆ ಡೈರೆಕ್ಟ್ ಬೆಂಕಿಗೆ ಹಾಕಿಕೊಂಡು ಸುಟ್ಟುಕೊಳ್ಳಿ. ಚೆನ್ನಾಗಿ ಉಬ್ಬಿ ಬರ್ತದೆ. ನಾನ್ ಸ್ಟಿಕ್ ತವದಲ್ಲಿ ಮಾಡಲಿಕ್ಕೆ ಸುಲಭ, ಆದರೆ ಆರೋಗ್ಯದ ದೃಷ್ಟಿಯಿಂದ ಕಬ್ಬಿಣದ ತವ ಅಥವಾ
ಮಣ್ಣಿನ ತವದಲ್ಲಿ ಒಳ್ಳೆಯದು. ನಾನೀಗ 3 ರೀತಿಯ ತವದಲ್ಲಿಯೂ ಕೂಡ ಮಾಡಿ ನಿಮಗೆ ತೋರಿಸ್ತೇನೆ. ಸ್ವಲ್ಪ ಫಾಸ್ಟಾಗಿ ಆಗುವುದು ನಾನ್ ಸ್ಟಿಕ್ ತವದಲ್ಲಿ. ಈ ರೀತಿ ಚೆನ್ನಾಗಿ ಉಬ್ಬಿ ಬರ್ತದೆ. ಇನ್ನು ಕಬ್ಬಿಣದ ಕಾವಲಿಯಲ್ಲಿ ಮಾಡೋದು ಹೇಗೆ ಅಂತ ನೋಡುವ. ಸ್ವಲ್ಪ ಎಣ್ಣೆ ಸವರಿ ಕಬ್ಬಿಣದ ಕಾವಲಿಯನ್ನು ಬಿಸಿ ಮಾಡಿಕೊಳ್ಳಿ. ಅದಕ್ಕೆ ಒತ್ತಿದ ರೊಟ್ಟಿಯನ್ನು ಅದಕ್ಕೆ ಹಾಕಿಕೊಳ್ಳಿ. ಉರಿ ದೊಡ್ಡದಿರಲಿ. ಒಂದು ಬದಿ ಚೆನ್ನಾಗಿ ಬೇಯಲಿ. ಅದನ್ನು ಈಗ ತಿರುವಿ ಹಾಕಿಕೊಳ್ಳಿ. ಕಾಟನ್ ಬಟ್ಟೆಯನ್ನು ಚೆನ್ನಾಗಿ ಒದ್ದೆ ಮಾಡಿ ಅದನ್ನು ಹಿಂಡಿ ಅದರಲ್ಲಿ ಒತ್ತಿಕೊಳ್ಳಿ. ಒಂದು ಬದಿ ಮೊದಲು ಬೆಂದ ಬದಿಯನ್ನು ಹೀಗೆ ಸ್ವಲ್ಪ ಸ್ವಲ್ಪ ಪ್ರೆಸ್ ಮಾಡಿ ಒದ್ದೆ ಬಟ್ಟೆಯಿಂದ ಒತ್ತಿಕೊಳ್ಳಿ. ಪುನಃ ಮತ್ತೊಮ್ಮೆ ತಿರುವಿ ಹಾಕಿ. ಈಗ ಇನ್ನೊಂದು ಬದಿಗೂ ಕೂಡ ಬಟ್ಟೆಯಲ್ಲಿ ಸ್ವಲ್ಪ ಸ್ವಲ್ಪ ಒತ್ತಿಕೊಂಡು ಬೇಯಿಸಿ. ಈಗ ತಿರುವಿ ಹಾಕಿ ಅದು ನಿಧಾನವಾಗಿ ಉಬ್ಬುತ್ತಾ ಬರುತ್ತದೆ. ಸೌಟಿಂದ ಹದವಾಗಿ ಒತ್ತಿಕೊಳ್ಳಿ. ತಿರುವಿ ಹಾಕ್ತಾ ಈ ರೀತಿ ಬೇಯಿಸಿಕೊಳ್ಳಿ. ನೋಡಿ, ಸ್ವಲ್ಪ ಸ್ವಲ್ಪ ಉಬ್ಬಿ ಬಂತು ಈಗ ನೋಡಿ. ಇದನ್ನೀಗ ತೆಗೆಯಿರಿ. ಅದೇ ರೀತಿ ಇನ್ನೊಂದು ರೊಟ್ಟಿ ಕೂಡ ಮಾಡುವ. ಸ್ವಲ್ಪ ಎಣ್ಣೆ ಸವರಿ ಒತ್ತಿದ ರೊಟ್ಟಿಯನ್ನು ಕಾವಲಿಗೆ ಹಾಕಿಕೊಳ್ಳಿ.
ಒದ್ದೆ ಬಟ್ಟೆಯಿಂದ ಹೀಗೆ ಪ್ರೆಸ್ ಮಾಡಿಕೊಂಡು ಬೇಯಿಸಿಕೊಳ್ಳಿ. ಎರಡು ಬದಿಗೂ ಕೂಡ ಈ ರೀತಿ ಒದ್ದೆ ಬಟ್ಟೆಯಿಂದ ಪ್ರೆಸ್ ಮಾಡಿಕೊಂಡು ಬೇಯಿಸಿಕೊಳ್ಳಿ. ಇದನ್ನಿನ್ನು ತೆಗೆಯಿರಿ. ಇನ್ನೊಂದು ಮಣ್ಣಿನ ಕಾವಲಿಯಲ್ಲಿ ಅಥವಾ ಓಡು ಇದರಲ್ಲಿ ಮಾಡೋದು ಹೇಗೆ ಅಂತ ನೋಡುವ. ಇದಕ್ಕೆ ನಾವು ಬಾಳೆ ಕೀತು ಅಂತ ಹೇಳ್ತೇವೆ. ಹೀಗೆ ಬಾಳೆ ಎಲೆಯನ್ನು ಕ್ಲೀನ್ ಮಾಡಿ ಕಟ್ ಮಾಡಿ ಇಟ್ಟುಕೊಳ್ಳಬೇಕು. ಪ್ಲಾಸ್ಟಿಕ್ಕಿನ ಬದಲಿಗೆ ಹೀಗೆ ಮಾಡೋದು. ಮಣ್ಣಿನ ಓಡಿನಲ್ಲಿ ಮಾಡುವಾಗ ಪ್ಲಾಸ್ಟಿಕ್ ಅಲ್ಲಿ ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ, ಹಾಗಾಗಿ ಬಾಳೆಲೆಯಲ್ಲಿ ಮಾಡೋದು. ಪ್ಲಾಸ್ಟಿಕಲ್ಲಿ ಒತ್ತಿದಾಗೆ ಬಾಳೆಲೆಯಲ್ಲಿ ಕೂಡ ಒತ್ತೋದು. ಆದರೆ ಬಾಳೆಲೆಯನ್ನು ಲೈನ್ ಇರ್ತದಲ್ಲ, ಅದು ಪ್ಲಸ್ ರೀತಿಯಲ್ಲಿ ನಿಲ್ಲಬೇಕು. ಬಾಳೆಲೆ ಕೆಳಗೆದು ಒಂದು ಸೈಡ್ ಆದರೆ ಮೇಲೆದು ಮತ್ತೊಂದು ಡೈರೆಕ್ಷನಿಗೆ ನಿಲ್ಲಬೇಕು. ಆ ರೀತಿ ಮಾಡಿಕೊಂಡು ಒತ್ತಿಕೊಳ್ಳಬೇಕು. ಇದು ಕೂಡ ಒಂದೇ ರೀತಿಯಾಗಿ ರೊಟ್ಟಿ ಒತ್ತಿಕೊಳ್ಳಬೇಕು. 4 ಬದಿ ಕೂಡ ಒಂದೇ ರೀತಿ ಇರಬೇಕು. ಆಮೇಲೆ ಇದನ್ನು ಬಾಳೆ ಎಲೆ ಸಮೇತ ಓಡಿಗೆ, ಬಿಸಿಯಾದ ಓಡಿಗೆ ಹಾಕಿಕೊಳ್ಬೇಕು. ನೋಡಿ, ಒಂದೇ ರೀತಿ ಬರ್ತದೆ ಹೀಗಾಗಿ ಇದನ್ನು ಬಿಸಿಯಾದ ಓಡಿಗೆ ಹಾಕಿಕೊಳ್ಬೇಕು. ನೋಡಿ, ಒಂದು ಮಾಡ್ತಾ ಇದ್ದೇನೆ ನೋಡಿ. ಹೀಗೆ 2 ಕಾವಲಿ ಅಥವಾ ಓಡನ್ನು ಇಟ್ಟುಕೊಂಡ್ರೆ ಈ ರೀತಿ ಮಾಡ್ಬೋದು. ಒಂದು ಸೈಡ್ ಬೆಂದಾದ ಮೇಲೆ ಹೀಗೆ ಒಂದು ಸೈಡ್ ಬಾಳೆಲೆನ ತಗೊಂಡು ತಿರುಗಿ ಹಾಕಿಕೊಳ್ಬೇಕು. ಅದು ಬಾಳೆಲೆಯಲ್ಲಿ ಬೇಯ್ತಾ ಬರುವಾಗ ರುಚಿಯಾಗ್ತದೆ. ಮೊದಲಿದನ್ನು ಮತ್ತೊಂದು ಓಡಿಗೆ ಹಾಕಿಕೊಳ್ಬೇಕು. ಬಾಳೆಲೆ 2 ಸೈಡು ಬೆಂದ ಮೇಲೆ ಡೈರೆಕ್ಟ್ ಮತ್ತೆ ಓಡಿಗೆ ಹಾಕೋದು. ಹಾಗೆ ಹಾಕಿಕೊಳ್ಳುವಾಗ ಮೇಲೆ ಸೌಟೆಯಿಂದ ಮೆತ್ತಗೆ ಪ್ರೆಸ್ ಮಾಡಿಕೊಳ್ಳಬೇಕು. ಹಾಗೆ ಮಾಡಿ ಆದ ಮೇಲೆ ಅದನ್ನು ಮಣ್ಣಿನ ಓಡನ್ನು ಸೈಡಿಗೆ ಇಟ್ಟುಕೊಳ್ಬೇಕು. ಇಟ್ಟುಕೊಳ್ಳುವಾಗ ಡೈರೆಕ್ಟ್ ನೆಲದಲ್ಲಿ ಇಟ್ಟುಕೊಳ್ಬೇಡಿ, ಎಂಥಾರೊಂದು ಹಾಟ್ ಸೇವರ್ನ ಮೇಲೆ ಇಟ್ಟುಕೊಳ್ಳಿ. ಆಮೇಲೆ ಇದನ್ನು ರೊಟ್ಟಿಯನ್ನು ಡೈರೆಕ್ಟು ಬೆಂಕಿಗೆ ಹಾಕಿ 2 ಬದಿ ಹಾಕಿ ಸುಟ್ಟುಕೊಂಡ್ರೆ ಈ ರೀತಿ ಉಬ್ಬು ರೊಟ್ಟಿ ರೆಡಿ ಆಗ್ತದೆ. ನಿಮಗೆ ಯಾರಿಗಾರು ಈ ಕಪ್ಪ ರೊಟ್ಟಿ ತವಾದ ಲಿಂಕ್ ಬೇಕು ಅಂತಾದರೆ ಲಿಂಕ್ ಅಂತ ಕಮೆಂಟ್ ಮಾಡಿ. ಬಿಸಿಯಾದ ರೊಟ್ಟಿಗೆ ತುಪ್ಪ ಹಾಕಿ ಬಸಳೆ ಸಾಂಬಾರು ಹಾಕಿ ತಿಂದರೆ ಅದ್ಭುತ ರುಚಿ. ನೋಡಿದ್ರಲ್ಲ 3 ರೀತಿಯಲ್ಲಿ ರೊಟ್ಟಿ ಹೇಗೆ ಮಾಡೋದು ಅಂತ. ಈಗ 3 ರೀತಿಯ ತವದಲ್ಲಿ ಮಾಡಿದ ರೊಟ್ಟಿಯಲ್ಲಿ ಬಾಳೆಲೆಯಲ್ಲಿ ಮಾಡಿದ ರೊಟ್ಟಿ ಬಹಳ ರುಚಿ ಮತ್ತು ಪರಿಮಳ.